ಜೈಕಯ್ಯ, ಜೈಕಯ್ಯ, ಏನ್ ಮಾಡ್ತಾ ಇದ್ಯಾ? ಏ ರಸ್ತೆಗೆಲ್ಲ ಒಂಥರ ಕಸ ಆಗಿತ್ತು. ಕಸ ಎಲ್ಲ ವಾಡ್ದು ಧೂಳಿಗೊಂದಿಟ್ಟ ನೀರ್ ಹಾಕೋಣ ಅಂತೇಳಿ ಪೈಪ್ ಹಾಕಿದೀನಿ. ಬಿಡ್ತಾ ಇದೀನಿ. ಯಾಕೋ ನಮ್ಮೂರ ಮಸ್ತ್ ನೀರ್ ಬರ್ತಾವಲ್ವೇ, ಅದಕ್ಕೇನಿ ಒಂದಿಟ್ಟು ನೀರ್ ಹಾಕಿದೆ ಧೂಳು ಆಡಗುತ್ತೆ ಅಂತ. ಮನೆಯಾಗ ಹಂಗೇನೆ ಕಸ ಹೊಡ್ಸಾಕಾಗುತ್ತೆ. ಹಂಗೆ ನನ್ನ ಸೊಸೆ ಅಗ್ಲಾಗಲ ಬೇಕಂತಾಳೆ. ಸರ ಕಸ ಹೊಡೆದ್ರು ಧೂಳು ಹಂಗೆ ತುಂಬ್ಕೆ ಮತ್ ನಮ್ಮ ಮನೆಗೆ ಅಂತ ಅದಕ್ಕೇನಿ ಕೇರಿಗೆಲ್ಲನ ನೀರ್ ಹಾಕ್ತಾ ಇದ್ದೀನಿ ರೋಡ್ ಹಾಕಿ. ಓ ಧೂಳಂತೂ ನಮ್ಮ ಮನೆಗೂ ಅಷ್ಟೇ ಕಣ್ಜೇಕಯ್ಯ. ಗಾಳಿಗೂ ಹಾತ್ಕೊಂಡು ತೊಂದೊಯ್ಯುತ್ತಿ. ಏನ್ ಮಾಡೋದು ಹೇಳು. ನಾವು ಒಂದಿವ್ಸ ಬೈನತ್ನಾಗ ಬಾಗ್ಲಕ್ ಒಂದಿವ್ಸ ನೀರ್ ಹಾಕ್ತಿವಮ್ಮ. ನೀನು ಪೈಪ್ ಹಿಡ್ಕೊಂಡ್ಬಿಟ್ಟಿದ್ಯಾ ಟ್ಯಾಂಕಿಗೆ? ನಲ್ಲಿಗೆ ಹಾಕಿದ್ಯೇನು ಪೈಪ? ನಲ್ಲಿಗೆ ಪೈಪ್ಗೆ ಹಾಕಿದಾರ ಯಾರೋ? ಅಯ್ಯಯ್ಯೋ, ನಮ್ದು ಮನೇಲಿ ನೀರೇ ಇಲ್ಲ ಅಂತಂದ್ರೆ ಪೈಪ್ಗೆ ಹಾಕು ಹಿಡ್ಕೋತಾ ಇದಾರಲ್ಲ. ನಮ್ಗೆ ನೀರಿಗೆ ಏನು ಬೇಡವಾ? ಅಯ್ಯೋ, ಹೌದು, ಮನೇಲಿ ನೀರಿಲ್ಲ ಅಂತೇಳಿ ಪೈಪ್ಗೆ ಹಾಕೋಬಿಟ್ರೆ ಬೆಂಗೆಲ್ ತಗೊಂಡೋಗ್ಬೇಕು ತಾನೇ. ಅರೆ ಜಯಿಂದ ಅಕ್ಕ, ನಿಮ್ದಕ್ಕೆ ನಲ್ಲಿಗೆ ಪೈಪ್ಗೆ ಹಾಕಿರೋದು? ಅಯ್ಯೋ, ನಮ್ದಕ್ಕೆ ಮನೆಗೆ ನೀರ್ ಇಟ್ಕೊಳ್ಳಿಕ್ಕೆ ನೀರೇ ಇಲ್ಲ ಅಂತಂದ್ರೆ ನಿಮ್ದು ಪೈಪ್ ಹಾಕಿ ಈ ತರ ರೋಡ್ಗೆಲ್ಲ ನೀರ್ ಬಿಡ್ತಿದ್ದೀರಲ್ಲ. ರೋಡೆಲ್ಲ ಧೂಳಾಗಿ ತಂಗೇನಿ. ಧೂಳಂಗೆ ಮನೆಗೆ ತೊಂದೊಯ್ತೈತೆ ಗಾಳಿಗೆ ಹೊತ್ಕೊಂಡು. ಅದಕ್ಕೇನಿ ಒಂದಿಟ್ಟು ರೋಡ್ಗೆಲ್ಲ ನಾನು ನೀರು ಬಿಡೋಣ ಅಂತ ಪೈಪ್ ಹಾಕಿದ್ದೀನಿ. ಇರು ಒಂದ್ ಚೆನ್ನ ಹೊತ್ತು ಬಿಡ್ತೀನಿ, ಆಮೇಲೆ ಹಿಡ್ಕೊಂಬೈತೆ. ನಿಂದೇನು ಪಾಳೆ ಹೋಗಲ್ಲ. ಹಂಗೇನು ಎರಡು ಬಿಂಗೆ ನೀರು ಹಿಡ್ಕೊಂಬಾಕಿ ಬಾ. ಬಿಂಗೆ ತಂದು ಇಲ್ಲೇ ಹಿಡ್ಕೊಂಡು ಹೋಗು. ಪೈಪ ಬಿಡ್ತಾ ಇದೀನಲ್ಲ, ಇಲ್ಲೇ ನೀರು ಬರ್ತಾ ಇದಾವೆ. ಬಿಂಗೆ ತಂದು ಇಲ್ಲೇ ಹಿಡ್ಕೊಂಡು ಹೋಗು ಚಿರಾನ್, ನಿನಗೆ ಬೇಕು ಅಂದ್ರೆ. ನಾನು ಹಂಗೇನೆ ರೋಡ್ಗೆಲ್ಲ ನೀರು ಹಾಕ್ತಾ ಇದ್ನಮ್ಮ, ತಣ್ಣಗಿರ್ಲಿ ಅಂತಾನ. ನೀನು ಹಂಗೇನೆ ಬಾಯ್ ಮಾಡ್ಕೊಂಡ್ ಬತ್ತೀಯಲ್ಲಿ ಪೈಪ್ ಹಾಕಿದಾರೆ ಯಾರು ಅಂತಾನ. ನಮ್ದು ಬಂದು ಇಲ್ಲಿ ಹಿಡ್ಕೋತೀವಿ ಹೇಳು. ಎಲ್ಲ ನಮ್ಮ ಬಿಂಗೆ ಎಲ್ಲ ಕೊಳೆಗೆ ಆಗುತ್ತೆ ಇಲ್ಲಿ ರೋಡಲ್ಲಿ ಹಿಡ್ಕೊಂಡ್ರೆ. ಸುಮ್ಮನೆ ಪೈಪ್ಗೆ ತೆಗಿ. ಅಲ್ಲ ನೀರಿಲ್ಲ ಅಂತ ಹೇಳಿ ಈಗಲೇ ಬರಗಾಲ ಬಂದಿದೆ, ಎಲ್ರಿಗೂ ಕುಡಿಯೋಕೆ ನೀರಿಲ್ಲ. ನಿಮ್ದು ನೋಡಿದ್ರೆ ರೋಡ್ಗೆಲ್ಲ ನೀರು ಬಿಡ್ತಾ ಇದ್ದೀರಲ್ಲ, ಈ ತರ ಹರಿದೋಗತ್ತಾರ. ಮಸ್ತ್ ನೀರ ಇದಾವೆ ನಮ್ಮೂರಿಗೆ. ಏನ್ ಬಾ ನೀರಿಂದೇನ್ ಬರ, ನೀ ಹಿಡ್ಕೊಳ್ತಾ ಈ ಬಿಡ್ತಾರೆ. ಇನ್ನೊಂದು 10 ಗಂಟೆ ತಕ ಬಿಡ್ತಾರೆ. ನೀನೇನಂಗೆ ನೀರಿಲ್ಲ ನೀರಿಲ್ಲ ಅಂತೀಯ. ನೀರಿಲ್ಲ ಅಂಬಳು ಮೊದ್ಲೇ ಹಿಡ್ಕೊಂಡು ಹೋಗ್ಬೇಕು. ನಾನು ಪೈಪ್ ಹಾಕಿದಾಗೆ ಬಂದ್ಬಿಡ್ತಾಳೆ ಇವಳು ನೀರು ಇಟ್ಕೊಂಡು ಹೋಗ್ಬೇಕು ಅಂತಾನೆ. ಹೋಗುವ ಚೆನ್ನಾವತ್ತು ಇಲ್ಲೆಲ್ಲನ ನಮ್ಮ ಏರಿಯಾದಾಗೆಲ್ಲನ ಬಿಡ್ತೀನಿ ನೀರ. ಧೂಳಂಗಿನೇ ತೊಂದೈತೈತಿ. ಅದಕ್ಕೇನಿ ದಿನ ನೀರು ಹಾಕಿರಿ ಅಷ್ಟು ಧೂಳು ಇರಲ್ಲ. ಅದಕ್ಕೇನಿ ಹೋಗು, ಆಮೇಲೆ ಇಟ್ಕೊಂಬೆ ತೀರಾನ ನೀನು. ನಮ್ದು ಹಬ್ಬ ಐತೆ ಇವತ್ತು. ಹಬ್ಬ ಮಾಡ್ಲಿಕ್ಕೆ ನೀರು ಬೇಡವಾ? ನಿಮ್ದು ನೋಡಿದ್ರೆ ಪೈಪ್ ಹಾಕೊಂಡು ಕೂತ್ಕೊಂಡ್ರೆ ನಮ್ದು ಯಾವ ಥರ ನೀರು ಇಟ್ಕೋಬೇಕು, ಎಲ್ಲಿ ಇಟ್ಕೋಬೇಕು? ನಿಮ್ದು ಮನೆಯಲ್ಲಿ ಅದು ಟ್ಯಾಂಕಿಗೆ ಹೋಗಿ ಪೈಪ್ ಹಾಕಿದೀಯಲ್ಲ, ಮೊದಲು ತಕೋಬಾ. ನಮ್ದು ನೀರು ಇಟ್ಕೊಂಡು ಹೋಗ್ಬೇಕು, ನಮ್ದು ಟೈಮ್ ಇಲ್ಲ. ಏನೇ ಬನು ಇಂದು ಜಯ ಮುಂದೆ ಜಗಳ ಯಾಕೆ? ಅಲ್ಲ ನೋಡಿಲ್ಲ ಸ್ಮಿಂದು ಅಕ್ಕ, ನಮ್ದು ಹಬ್ಬ ಐತೆ ನೀರು ಇಟ್ಕೋಬೇಕು ಅಂತಂದ್ರೆ ಈ ಜಯಿಂದ ಅಕ್ಕ ಆ ನಲ್ಲಿಗೆ ಪೈಪ್ ಹಾಕ್ಬಿಟ್ಟು ರೋಡ್ಗೆಲ್ಲ ನೀರು ಬಿಡ್ತಾ ಐತೆ. ಈ ತರ ಎಲ್ಲ ನೀರು ವೇಸ್ಟ್ ಮಾಡದೆ ಕುಡಿಯೋಕೆ ನೀರಿಲ್ಲ ಅಂತ ಹೇಳಿ ಬೆಂಗಳೂರಲ್ಲೆಲ್ಲ ಪರದಾಡ್ತಾ ಇದಾರೆ ಜನಗಳು. ಆದ್ರೂ ಈ ಜಯಿಂದ ಅಕ್ಕ ನೋಡು ಸ್ವಲ್ಪನೂ ಇದೇ ಇಲ್ಲ. ನೀರೆಲ್ಲ ರೋಡ್ಗೆ ಆಗ್ತಾ ಐತೆ. ಏಯ್ ಜಯಮ್ಮ, ತೆಗಿಯತ್ಲಾಗ ನೀನೇನಂಗೇನೆ ನೀರಂಗೇನೆ ಹಿಂಗ್ ಒಳ್ದೈತಿಯಲ್ಲಿ ರೋಡ್ ತುಂಬಾನ ಹಂಗೆ ಹೊರದೋಗಂಗೆ. ಏನೋ ಒಂದಿವ್ಸ ಒಂದ್ ಬಕೆಟ್ನಾಗೆ ಚೊಮ್ನಾಗ ತಂದು ಹಾಕ್ಯಂತಾರಮ್ಮ ಬಾಗ್ಲಾಕ ಎಲ್ಲಾರು. ನೀನಂಗೇನೆ ಪೈಪ್ ಹಾಕಿದ್ಯಲ್ಲ ನಲ್ಲಿಗೆ. ಬೇರೆ ಇದ್ದರು ಹಿಡ್ಕೊಂಬದ್ ಬೇಡ್ವಿ. ಪಟೆ ಒಗ್ಯಾರು. ಬಾನೂರ್ ಬೇರೆ ಹಬ್ಬ ಬೇರೆ ಐತಿ ಇವತ್ತು ಅವ್ರದ್ದು. ನೀನು ನಲ್ಲಿಗೆ ಪೈಪ್ ಹಾಕಿ ಕುಕ್ಕೊಂಡ್ರೆ ಹೆಂಗ್ ಹಿಡ್ಕೊಂತಾರೆ ಇದ್ದಾರು? ಲಕ್ಷ್ಮಕ್ಕ, ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು. ಧೂಳು ಹೆಂಗೈತೆ ಗೊತ್ತಿಲ್ಲ ನಿನಗೆ? ನಿಮ್ಮ ಮನೆಗೂ ಮಸ್ತ್ ಧೂಳು ಬರುತ್ತಮ್ಮ, ಬೈಕ್ ಅಂತಿರ್ತಿ ಹಂಗೇನೆ ಧೂಳಂಗೆ ತಂದೊಯ್ಯೈತಿ ಅಂತ. ರೋಡ್ಗೆಲ್ಲ ನೀರು ಹಾಕಿರಿ ಧೂಳು ಯಾಕೆ ಬರುತ್ತೆ ಮನೆಯಕ್ಕೆ? ನಾನು ಹಾಕ್ತಾ ಇದೀನಮ್ಮ, ಸುಮ್ಮನಿರು. ನೀವಂತೂ ಹಾಕಲ್ಲ ನೀರು. ಹಾಕದ್ನಾದ್ರೂ ಬಿಡ್ರಿ ಹಾಕಕ್ಕೆ. ಬಂದು ಬಿಡ್ತೀರ ಹಂಗೇನೆ ಪೈಪ್ ಹಾಕಕ್ಕಿಲ್ಲ. ನಾನು ಪೈಪ್ ಹಾಕಿದಾಗಲೇ ಬೇಕು ಇವ್ರಿಗೆ ನೀರೆಲ್ಲ ಹಿಡ್ಕೊಂಬಾಕಿ. ಕುಡಿಲಿಕ್ಕೆ ನೀರಿಲ್ಲ ಅಂತಂದ್ರೆ ಈ ತರ ಧೂಳಾಗಿದೆ ರೋಡೆಲ್ಲ ಅಂತ ಹೇಳಿ ಊರ್ ತುಂಬಾ ಬಿಟ್ಕೊಂಡ್ ಬಂದ್ಬಿಡು ಪೈಪ್ ಹಾಕೊಂಡು. ಕುಡಿಯಕ್ಕೂ ಸ್ನಾನ ಮಾಡಕ್ಕೂ ಬಟ್ಟೆ ಹೊಗಿಯಕ್ಕೂ ನೀರೇ ಬೇಡ. ಸುಮ್ಮನೆ ರೋಡ್ಗೆಲ್ಲ ಬಿಟ್ಬಿಡು, ಹರಿದೋಗ್ಬಿಡ್ಲಿ. ಏನ್ ಜೈಂದಕ್ಕ, ನಿಮ್ದಕ್ಕೆ ಏನೋ ಬುದ್ಧಿಗೆ ಇಲ್ವಾ? ನೀರು ಈ ತರ ಎಲ್ಲ ವೇಸ್ಟ್ ಮಾಡ್ತಾ ಇದೀರಾ? ಬಾನು, ನನ್ಗೆ ಬುದ್ಧಿ ಇಲ್ಲ ಅಂತೀಯ. ನಿನಗೆ ಬುದ್ಧಿ ಇಲ್ಲ ಕಣಿ. ನಿನಗೆ ನೀರು ಬೇಕಾದಳು ನೀರು ಬಿಟ್ಟಕ್ಕೆ ಬಂದು ಇಟ್ಕೊಳ್ಬೇಕಾಗಿತ್ತು. ನಾನು ನಲ್ಲಿಗೆ ಪೈಪ್ ಹಾಕಿದಾಗಲೇ ಬೇಕೇನ ನಿನಗೆ ನೀರು? ಸುಮ್ಮನೆ ಹೋಗತ್ ಕಲ್ತ್ಕ. ನಾನು ನಮ್ಮನೆ ಸುತ್ತಮುತ್ತನ ಎಲ್ಲನ ನೀರು ಹಾಕ್ಬೇಕು. ಧೂಳಾಗುತ್ತೆ ನಮ್ಮನೆ, ಹೊಸ ಮನೆ ಬೇರೆ. ಅದಕ್ಕೇನೆ ಜಯಮ್ಮ, ನೀನು ಒಂದ್ ದಿವಸ ಸಂದ 2 ದಿವಸ ಸಂದ ದಿನ ಪೈಪ್ ಹಾಕ್ತೀಯಲ್ಲಿ. ದಿನ ನೀರು ಹಾಕ್ತೀಯ. ಬಿಸಿಲಿಗೆ ಹೊತ್ಕೊಂಡು ಧೂಳು ಆಗುತ್ತಮ್ಮ ದಿನ ಹಂಗಂತ ಹೇಳಿ. ಅಲ್ಲ ನೀರಿಲ್ದೇನೆ ಈಗಲೇ ಬರಗಾಲ ಬಂದೈತಿ, ಮಳೆ ಬಂದಿಲ್ಲ, ಏನೂ ಇಲ್ಲ. ಇವಳಂಗೇನೆ ಊರು ತುಂಬ ನೀರು ಹಾಕಿ ಮತ್ತಾಳೆ. ಧೂಳು ಧೂಳು ಅಂತಾನೆ. ದಿನ ಧೂಳು ಇದ್ದೇ ಇರ್ತಮ್ಮ. ನೀವಂತೂ ಹಾಕಲ್ಲ. ಬರೀ ನೀವು ನಿಮ್ಮನೆ ತಾಳ್ಕೊಂಡು ನಿಮ್ಮನೆ ಬಾಗ್ಲಕ್ಕೆ ಒಂದು ಸಾಕೊಂಡು ಸುಮ್ಮನೆ ಹಾಕ್ತೀರ. ರೋಡ್ಗೆ ಯಾರೂ ಹಾಕರೇ ಇಲ್ಲ. ನಾನು ದಿನ ಬಿಡ್ತೀನಿ ಧೂಳು ಹಾಕ್ದಂಗಿರ್ಲಿ ಅಂತ ಹೇಳಿ. ಆಕೆ ತಾಯಿ, ಇನ್ನ ನೀರು ಹಾಕೋಣ ಯಾರು ಬ್ಯಾಡ ಅಂಬಲ್ಲ. ಆದ್ರೆ ನೀರಿವಾಗ ಕುಡಿಯಕ್ಕೂ, ದನಗಳು ಕುಡಿಯಕ್ಕೂ, ಮನುಷ್ಯರು ಕುಡಿಯಕ್ಕೂ, ಬಟ್ಟೆ ಒಗ್ಯಾಕು ನೀರೇ ಇಲ್ಲ. ಅಲ್ಲೇನೆ ಬೋರ್ನಾಗೆ ನೀರು ಕಮ್ಮಿ ಆಗ್ಯಾವಂತೆ. ಅವಣ್ಣಯ್ಯ ನೀರು ಬಿಡೋದು ಅವಣ್ಣಯ್ಯ ಹಂಗಂತಿತ್ತು. ಶಾನೆ ವೇಸ್ಟ್ ಮಾಡಬೇಡ್ರಿ ಕಣಕ ನೀರಲ್ಲೇನು ಕಮ್ಮಿ ಆಗಿದಾವೆ ಊರಕ್ಕೆ. ಇನ್ನು ನಮ್ಮ ಮುಂದಕ್ಕೆಲ್ಲ ಹೋಗ್ಬೇಕು ನೀರು, ನೀವು ಇಲ್ಲೇನೆ ಜಾಸ್ತಿ ಹಿಡ್ಕೊಂಬಕ್ ಹೋಗ್ಬೇಡ್ರಿ ಅಂತ ಬೋಗಿದೋಗೈತವ ಅವಣ್ಣ ನೆನ್ನೆ ತಿರ್ಗಾಲ ಇವತ್ತು ಪೈಪ್ ಹಾಕಿದ್ಯಲ್ಲಿ ನೆನೆಸಿ ಹೊಳ್ದಂಗೆಲ್ಲನ. ಅವೇನು ಹೇಳ್ತಾನೆ ಹೇಳು, ಏನು ಅವ್ರ ಮನೆಯಿಂದ ಬಿಡ್ತಾನೆ ನೀರು ಪಂಚಾಯತಿಯಿಂದ ಹಾಕಿವ್ರೆ ನಾವು ಹಿಡ್ಕೊಂತೀವಿ, ನಮಗೆ ಬೇಕಾದ ದೋಸ. ಅವನ ಯಾರು ಹೇಳಕ್ಕೆ ನಮಗೆ ನೀರು ಹಿಡ್ಕೋಬೇಡ್ರಿ ಅಂತಾನೆ.
ಜಯಕಯ್ಯೋ ಏನ್ ಜಯಕ ಈಗ ಮಾತಾಡ್ತೀಯ ನೀನು? ಅಲ್ಲ ಇನ್ನೊಬ್ರಿಗೆ ಬುದ್ಧಿ ಹೇಳಾಗಿದ್ಯಮ್ಮ. ಯಾರನ್ನ ನೀರ ವೇಸ್ಟ್ ಮಾಡ್ತಿದ್ರೆ ಹುಡುಗರು ಏನಾನ ಬಿಟ್ರೆ ನೀರ್ ಬಿಡ್ಬೇಡ್ರಿ, ನೀರಿಲ್ಲ ಬರಗಾಲ ಬಂದೈತೆ, ನೀರ್ನಾಗ ಆಟ ಆಡ್ತಾವೆ ಈ ಹುಡುಗರು ಅಂತೇಳಿ ಸಣ್ಣ ಹುಡುಗರ್ನೆಲ್ಲ ಬೈತಿಯಮ್ಮ. ಇವಾಗ ನೋಡಿದ್ರೆ ನೀನೇ ನೀರ್ ವೇಸ್ಟ್ ಮಾಡ್ತಾ ಇದ್ದಿ. ಏಯ್ ಮಾದೇವಿ, ನಾನೇನು ವೇಸ್ಟ್ ಮಾಡ್ತಿಲ್ಲ. ಧೂಳು ಅಡಿಕೆಂಬ್ಲಿ ಅಂತ ಹೇಳಿ ಆಡ್ತಾ ಇದ್ದೀನಿ ರೋಡ್ಗೆಲ್ಲ ನೀರ. ಸಣ್ಣ ಹುಡುಗರು ಅಂದ್ರೆ ವೇಸ್ಟ್ ಮಾಡ್ತಾ ಬಿಟ್ಟು ಸುಮ್ಮನೆ ಆಡ್ತಾವ ಅದ್ರಾಗೆ. ನೆಗಡೆ ಕೆಮ್ಮು ಆಗುತ್ತೆ, ತಲೆ ಎಲ್ಲ ನೆನೆ ಕೆಮ್ತೇವೆ ಅಂತ ಹೇಳಿ ಬೈತೀನಮ್ಮ. ನೀನು ನನಗೆ ಹೇಳಕ್ ಬತ್ತಿ, ನನಗೇನು ಗೊತ್ತಾಗಲ್ಲ, ನನಗೂ ಬುದ್ಧಿ ಐತಿ. ಜೈನ್ ಹಾಕ ನಿಂದು ಹತ ಮಾತಾಡ್ಕೊಂಡು ನಿಂತ್ಕೊಳ್ಳಿಕ್ಕೆ ನಮ್ದು ಟೈಮ್ ಇಲ್ಲ. ಹಬ್ಬಗೆ ಎಲ್ಲ ಅಡುಗೆ ಮಾಡಕ್ ಬೇಕೋ ಬೇಡವೋ? ನೀರ್ ಬೇಕು ತಾನೇ ಹಬ್ಬ ಮಾಡ್ಲಿಕ್ಕೆ? ಪೈಪ್ ತೆಗ್ದಾಕಿ ಹಿಡ್ಕೊಂಡು ಹೋಗ್ತೀನಿ ನಾನು. ನೀವು ಆಮೇಲೆ ಪೈಪ್ ಹಾಕೊಂಡಾದ್ರೂ ಹಾಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ನಮ್ದು ಹಿಡ್ಕೊಂಡು ಹೋಗ್ತೀವಿ ಈಗ ನೀರು. ಏ ಬಾನು ಇರು ಒಂದ್ ಜನ ಅವತ್ತು. ತಿರ್ಗಾ ಪೈಪ ನಲ್ಲಿಗೆ ಹಾಕಿದ್ದೀನಲ್ಲ, ಕಿತ್ರೆ ತಿರ್ಗಾ ಹಾಕಕ್ ಬರಲ್ಲ ಅದು. ಅದಕ್ಕೆ ಒಂದ್ ಸ್ವಲ್ಪ ತಿರು ಆತು ಹಿಡ್ಕೊಂಬೈತಿ. ನೀನ್ ಹಂಗೇನೆ ನೀರು ನೀರು ಅಂತ ಸಾಹಿತ್ಯ ಹಂಗೇನೆ ಬಿಟ್ಟಾಗ ಹಿಡ್ಕೊಂಬಲ್ಲ. ಇವಾಗ ಬಂದ್ಬಿಡ್ತೀಯ ನಾನು ನಲ್ಲಿಗೆ ಪೈಪ್ ಹಾಕ್ತಿದ್ದಂಗೇನೆ. ಎಲ್ಲ ಹೆಂಗಸಗುನು ನಾನು ಪೈಪ್ ಹಾಕ್ದಾಗಲೇ ಬರುತ್ತೆ. ಏಯ್ ಜಯಮ್ಮ, ಅವ್ರದ್ದು ಹಬ್ಬ ಐತಿ ಇವತ್ತು. ಹಬ್ಬ ಮಾಡದ್ ಬಿಟ್ಟು ಇಲ್ಲಿ ನೀನ್ ನೀರು ಹಾಕದ ಆಗತಕ್ಕ ಕಾತ್ಕೊಂಡ್ ಕುಕ್ಕಂತಳಿ ಟ್ಯಾಂಕಿಂದಾಗ ಅವಳು ಹಿಡ್ಕೊಂಡು ಹೋಗ್ಲಿ ಸುಮ್ನೀರು. ಆಮೇಲೆ ನೀನ್ ಪೈಪ್ ಹಾಕಿ ಮೇಲೆ ತೀರಾನ. ಆಮೇಲೆ ಕರೆಂಟ್ ಹೋದ್ರೆ ಏನ್ ಮಾಡ್ತೀಯ? ಯಾತಾಗ ಹಿಡ್ಕೊಂತಾಳ ಬಾನು. ನೀನೇನಾಗೇನೆ ಹೊರದೋಗಂಗ್ ಬಿಡ್ತೀಯ, ಅದು ಸಣ್ಣಕ್ಕಾದ್ರೆ ಬಿಡ್ತೀಯ. ಏನಾದ್ರು ಒಂದ್ ಬಕೆಟ್ ಚೊಂಬ ತಕೊಂಬಂದು ಸಣ್ಣಕ್ಕೆ ಚಿಮ್ಸ್ತಾರಮ್ಮ ಬಾಗ್ಲಾಕು ರೋಡ್ನಾಕು ಎಲ್ಲಾನು. ನೀನ್ ಹಂಗೇನೆ ಪೈಪ್ ಹಾಕ್ಬಿಟ್ಟಿದ್ಯಾ ಉದ್ದಕ್ಕೆ. ಯಾರನ್ನ ನೀರ್ ಹಿಡ್ಕೊಂಬರ್ ಬಂದ್ರೆ ಕಾತ್ಕೊಂಡ್ ಕುಕ್ಕಬೇಕೆ ನಿಂದ ಆಗತಕ್ಕನ. ಹ್ಞೂ ಕಣೆ ಜಯಮ್ಮ, ಹಂಗೆ ನೀನು ರೋಡ್ ತುಂಬ ಹಂಗೆ ಕೆಸರಾಗಂಗೆ ಬಿಡ್ತೀಯ. ಅದು ಏನು ಒಂದು ಈಸಿಸ್ ಬಿಡ್ತೀಯ? ನೀರು ಐದವೆ ಅಂತೇಳಿ ನಿನ್ಗಂತೂ ಸಿರಿ ಏನಮ್ಮ. ಸಣ್ಣ ಹುಡುಗರು ನೀರಾಗಾಡಕ್ಕೆ ಸಿರಿಯಾಡ್ದಂಗೆ ಸಿರಿಯಾಡ್ತಾವಲ್ಲ ನೀರಾಗಾಡಕ್ಕೆ, ನಿನ್ಗಂಗೆ ಸಿರಿ ಆಗುತ್ತೇನಮ್ಮ ನೀರಾಗಾಡಕ್ಕೆ. ದಿನ ಪೈಪ್ ಹಾಕ್ತೀಯ ನಿಂದೊಂದು ಗೋಳ್ ಹಂಗೇನೆ. ಈ ಜಯಮ್ಮನ ಅಲ್ಲೆಲ್ಲ ಬೆಂಗಳೂರು ತಗೊಂಡೋಗಿ ಬಿಡಬೇಕು ನೀರ. ವಾರಕ್ಕೊಂದ್ಸರಿ ಬಿಡ್ತಾರಲ್ಲ ಟ್ಯಾಂಕರ್ನಾಗೆ, ಅಲ್ಲಿಗೆ ತಗೊಂಡೋಗಿ ಬಿಟ್ರೆ ಸರಿಯಾಗುತ್ತೆ. ಈ ಜಯಮ್ಮಂಗೆ ನೀರಿನ ಬೆಲೆ ಯಾವಾಗ ಗೊತ್ತಾಗುತ್ತೆ. ಹೌದು ಲಕ್ಷ್ಮೀ ಅಕ್ಕ, ಸರಿಯಾಗಿ ಹೇಳಿದ್ರಿ. ಈ ಜೈನ್ ಅಕ್ಕ ಒಂದ್ಸಲ ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿ ಗೊತ್ತಾಗುತ್ತೆ ನೀರಿಂದ ಎಷ್ಟು ಪ್ರಾಬ್ಲಮ್ ಇದೆ ಈಗ ಅಂತ ಹೇಳಿ. ಬೇಸಿಗೆಗೂ ಅದಕ್ಕೂ ಬಿಸಿಲು ಹುರಿದೋಗ್ತೈತೆ, ಮಳೆ ಬೇರೆ ಬರ್ತಾ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಇಂಥ ಟೈಮಲ್ಲಿ ಈ ಜೈನ್ ಅಕ್ಕ ನಲ್ಲಿಗೆ ಪೈಪ್ ಹಾಕ್ಬಿಟ್ಟು ನೋಡು ರೋಡ್ ತುಂಬಾ ಹರಿದೋಗೋ ಥರ ಬಿಡ್ತಾ ಇದೆ. ನನಗೂ ಗೊತ್ತೈತಿ ಹೇಳ್ರಿ ಟಯ್ಯರ ನೀರಿನ ಬೆಲೆ ಏನು ಅಂತಾನ. ಬ್ಯಾಸ್ಗೆ ಇವಾಗ ನೀರು ಸಿಗಲ್ಲ ಅಂಬದು ನನಗೂ ಗೊತ್ತೈತಿ. ನಾನೇನು ಧೂಳು ಅಡಿಕೆಂಬ್ಲಿ ಅಂತ ಹೇಳಿ ಒಂದು ಏಟ್ ಪೈಪ್ ಹಾಕಿ ಹಿಡಿಯೋಣ ಅಂತಂದ್ರೆ ನೀವು ಹಂಗೇನೆ ನಾಯಿ ಬಂದಂಗೆ ಬರ್ತೀರಾ ಮಂಗೆ ನಾನು ಕೊಟ್ಟು ಜಗಳಕ್ಕೆ. ಹೋಗಿ ಹಿಡ್ಕೋಬೋಗು ಪೈಪ್ ತೆಗ್ದಾಕಿ ಇನ್ನೇನು ಮಾಡೋದು. ಹಾಕಿದ್ದಿಂದ ಅಕ್ಕ, ಅದೇ ನೀವು ದಿನ ಇಷ್ಟೊತ್ತಲ್ಲೇ ಪೈಪ್ ಹಾಕ್ಬಿಡ್ತೀರಲ್ಲ, ದಿನ ಹಾಕಿದ್ರೆ ಹೆಂಗ್ ಸರಿ ಆಗುತ್ತೆ? ಯಾವತ್ತೋ ಒಂದ್ ದಿವಸ ಹಾಕ್ತಾರಪ್ಪ, ಏನೋ ಹಬ್ಬ ಏನೋ ಐತೆ ಅಂತ ಹೇಳಿ ನೀರು ಹಾಕ್ತಾರೆ ಎಲ್ಲ ಕೆರಿಗೆಲ್ಲನ ರೋಡ್ಗೆಲ್ಲನ. ನೀವು ಎಷ್ಟು ಹಾಕಿದ್ರೂ ಬಿಸಿಲು ಎಷ್ಟು ಇದೆ ನೋಡಿ. ಬಿಸಿಲಿಗೆ ಸ್ವಲ್ಪ ಹೊತ್ತಿಗೆ ಹೊಣಬಿಟ್ಟು ಮತ್ತೆ ಧೂಳು ಹಾಗೆ ಆಗುತ್ತೆ. ಅದಕ್ಕೆ ನೀರಿಂಗೆಲ್ಲ ಹಾಕಿ ವೇಸ್ಟ್ ಮಾಡಕ್ ಹೋಗ್ಬೇಡಿ. ನಮ್ದು ಊರಲ್ಲಿ ಹೆಂಗೋ ನೀರಿಂದು ಪ್ರಾಬ್ಲಮ್ ಇಲ್ಲ. ಈ ತರ ಏನಾದ್ರು ವೇಸ್ಟ್ ಮಾಡಿದ್ರೆ ನಮ್ದು ಕೂಡ ನೀರಿನ ಪ್ರಾಬ್ಲಮ್ ಆಗುತ್ತೆ ಮುಂದಿನ ವರ್ಷ. ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಹೇಳ್ತಾ ಇರೋದು ಅಷ್ಟೇನೆ, ನೀರು ವೇಸ್ಟ್ ಮಾಡಬೇಡಿ ಅಂತ. ಸರಿ ಸರಿ ಹೋಗಿ ತಾಯಿ ಹೋಗು, ನೀನೇನು ಭಾಷಣ ಬಿಗಿಬೇಡ, ನನಗೂ ಗೊತ್ತೈತಿ. ಹೋಗಿ ಇಡ್ಕೊ ಹೋಗು ಪೈಪ್ ತೆಗ್ದು. ಕಣೆ ಜಯಮ್ಮ, ನೀನು ದಿನ ನೀರು ಹಾಕಿರೋ ಅಷ್ಟೇನೆ, ಬಿಸ್ಲಂಗೆ ಉರ್ದು ಹೋಗ್ತೈತಿ, ತಿರ್ಗಾನ ನೆಲ ಒಣಗುತ್ತೆ, ತಿರ್ಗಾ ಧೂಳಾಗುತ್ತೆ. ಧೂಳು ಬಂದೇ ಬರುತ್ತೆ. ಅದು ಅಲ್ಲದೆ ಇವಾಗ ಎಲ್ಲ ಎಲೆ ಉದ್ರ ಕಾಲ ಅಲ್ಲ, ಗಾಳಿ ಬೀಸುತ್ತೆ, ಗಾಳಿಗೆ ಧೂಳು ತಂದು ಮನೆ ಕೊಯ್ಯುತ್ತೆ, ಏನು ಮಾಡೋಕ್ಕಾಗಲ್ಲ. ಹಂಗಂತ ಹೇಳಿ ದಿನ ನೀರಿಂಗೆ ಬಿಟ್ಟು ವೇಸ್ಟ್ ಮಾಡಿರಿ. ನಮ್ಮೂರಾಗ ಹೆಂಗನೋ ನೀರಿನ ಪ್ರಾಬ್ಲಮ್ ಇಲ್ಲ ಇವಾಗ. ನಿನ್ನಂತರ ಹಿಂಗೇನು ದಿನ ವೇಸ್ಟ್ ಮಾಡಿರಿ ಅಷ್ಟೇನು, ಬೋರ್ನಾಗ ನೀರು ಇಲ್ದಂಗೆ ಆಗ್ತವೆ. ಅವಾಗ ನಾವು ನೀರು ಕುಡಿಬೇಕು ಅಂತಂದ್ರೆ ವಾರಗಟ್ಲೆ ಕಾಯ್ಬೇಕಾಗುತ್ತೆ, ಟ್ಯಾಂಕರ್ ತಂದು ಹೊಡಿಸ್ಬೇಕಾಗುತ್ತೆ ಪಂಚಾಯತಿಯಿಂದ. ಯೋಚನೆ ಮಾಡಿ, ಇರೋ ನೀರ ಉಳಿಸ್ಕೊಂಡು ಹೋಗ್ಬೇಕು, ಹಿಂಗೆ ವೇಸ್ಟ್ ಮಾಡಬಾರ್ದು. ಆಯ್ತು ಬಿಡ್ರೆ ತಾಯಾರ, ನೀವಂತೂ ನಂಗೇನೆ ಕಾವ್ ಅಂತ ಬಂದ್ಬಿಡ್ತೀರ ಹಂಗೇನೆ. ನಾನೊಂದು ಏಟ್ ಪೈಪ ಹಾಕಕ್ಕಿಲ್ಲ ನಲ್ಲಿಗೆ. ಬಿಡು ತೆಗಿತೀನಿ ಹೋಗಿ, ನೀವ್ ಯಾಕೆ ಹಂಗಾಡ್ತೀರ? ಇರೇ ಬಾನು, ನಾನು ತೆಗಿತೀನಿ ಇರು, ನಿನಗೆ ತೆಗಿಯಕ್ ಬರಲ್ಲ, ಆಮೇಲೆ ಪೈಪ್ ಗೀಪ್ ಕಿತ್ತಾಕಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಜಯಮ್ಮ ಮಾಡೋ ಒಂದಲ್ಲ ಎರಡಲ್ಲ. ಈಗಲೇ ನೀರಿಲ್ಲ ಬರಗಾಲ ಬಂದೈತಿ ಅಂತ ಹೇಳಿ ನಾವ್ ಯೋಚನೆ ಮಾಡ್ತಿದ್ರೆ, ಈ ಜಯಮ್ಮ ಪೈಪ್ ಹಾಕಿ ನೀರೆಲ್ಲ ವೇಸ್ಟ್ ಮಾಡ್ತಾ ಇದ್ದಾಳೆ ದಿನಾನ ರೋಡಿಗೆ ಹಾಕಿ. ಅದು ಒಂದು ಈಸಿ ಆದ್ರೂ ಆಗ್ತಾಳ ಇಲ್ಲ, ಹೊರದೋಗಂಗ್ ಬಿಡ್ತಾಳೆ, ಚರಂಡಿ ನೀರು ಹೊರದೋದಂಗೆ. ಹೇಳಿದ್ರೆ ನನ್ನ ಮೇಲೆ ಜಗಳಕ್ಕೆ ಬರ್ತಾಳೆ. ನಮ್ಮೂರಾಗ ಹೆಂಗ ಇವಾಗ ನೀರಿಂದು ಸಮಸ್ಯೆ ಇಲ್ಲ, ಹಿಂಗೆಲ್ಲ ವೇಸ್ಟ್ ಮಾಡಿದ್ರೆ ನಮಗೂ ಸಮಸ್ಯೆ ತಪ್ಪಿದ್ದಲ್ಲ. ಅದಕ್ಕೆ ಹೇಳ್ತಾ ಇದೀವಿ ಜಯಮ್ಮಗೆ, ಆದ್ರೆ ಇವಳು ಅರ್ಥನೇ ಮಾಡ್ಕೊಂಬಲ್ಲ. ನಾನು ಹಾಕತ್ತೇನೆ ಹಿಂಗೆ ಆಡ್ತಾ ಇದಾರೆ ಇವ್ರು ಎಲ್ಲರೂ ಅಂತ ಹೇಳಿ ನನ್ನ ಮೇಲೆ ಜೋರ್ ಮಾಡ್ತಾಳೆ. ಸರಿ, ನಿಮ್ಮೂರ್ ಕಡೆಗೆಲ್ಲ ನಾ ಹೆಂಗೈತೆ? ಹಳ್ಳಿ ಕಡೆಗಳಾಗೇನೋ ಪ್ರಾಬ್ಲಮ್ ಇರಲ್ಲ, ನೀರು ಸಿಗ್ತವೆ. ಆದ್ರೆ ಬೆಂಗಳೂರು, ತುಮಕೂರು, ಶಿರಾ ಅಂತ ಟೌನ್ಗಳಾಗೆ ತುಂಬಾ ನೀರಿನ ಪ್ರಾಬ್ಲಮ್ ಐತೆ ಇವಾಗ. ಸರಿ, ನಿಮ್ಮ ಕಡೆ ಎಲ್ಲ ನೀರಿನ ಪ್ರಾಬ್ಲಮ್ ಐತಾ ಇಲ್ವಾ ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಹಾಗೆ ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.